ಮಾಡಾಳು ಸ್ವರ್ಣಗೌರಿ ನಾಡಿನಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ದೇವಿ. ಪ್ರತಿ ವರ್ಷವೂ ಹಬ್ಬವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಕರ್ನಾಟಕದ ಕೆಲವೆಡೆ ಆಚರಣೆ ಮಾಡಲಾಗಿದೆ. ಅದರಂತೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ಸ್ವರ್ಣಗೌರಿ ಉತ್ಸವ ಬಹಳ ಅದ್ದೂರಿಯಾಗಿ ಮಾಡಲಾಗಿದೆ. ಈ ಹಬ್ಬವು ಬಹಳ ಸಂಪ್ರದಾಯಬದ್ಧವಾಗಿಯೇ ನಡೆಯಬೇಕು. ಹೀಗಾಗಿ ಅತ್ಯಂತ ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರ ಮಾಡಲಾಗಿದೆ. ಇಡೀ ಮೂರ್ತಿ ರೂಪ ಪಡೆಯೋದು ಅರಿಶಿಣ ಮತ್ತು ಗಂಧದಿಂದ. ಹೀಗೆ ರೂಪ ಪಡೆದ ದೇವಿಯನ್ನ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತರಲಾಗಿದೆ. ದಾರಿಯುದ್ದಕ್ಕೂ ಭಕ್ತರು ಕರ್ಪೂರವನ್ನ ಹಚ್ಚಿ ದೇವಿಗೆ ಜೈಕಾರ ಹಾಕಿದ್ರು. ಬಳಿಕ ಕಲ್ಯಾಣಿಯಲ್ಲಿ ಭಕ್ತರ ಸಮ್ಮುಖದಲ್ಲಿ ವಿಸರ್ಜನೆ ಮಾಡಲಾಯಿತು. ದೇವಿಯ ವಿಸರ್ಜನೆ ಮಾಡಬೇಕಾದ್ರೆ ನಡೆಯುವ ಮೆರವಣಿಗೆ ಹಾಗೂ ವಿಸರ್ಜನೆ ವೇಳೆ ಭಕ್ತ ಸಾಗರ ನೆರೆದಿತ್ತು. ಈ ಸ್ವರ್ಣ ಗೌರಮ್ಮಗೆ ಸತತ 10 ದಿನಗಳು ವೈಭವಪೂರಿತ ಸೇವೆ ಸಲ್ಲಿಸಲಾಗಿದೆ. ಅದರಂತೆ ಪ್ರತಿಷ್ಠಾಪನೆಯ 10ನೇ ದಿನವಾದ ಇಂದು ಗ್ರಾಮದಲ್ಲಿ ದೇವಿಯ ಉತ್ಸವ ನಡೆಸಿ ಬಳಿಕ ಕಲ್ಯಾಣಿಯಲ್ಲಿ ವಿಸರ್ಜಿಸಲಾಗಿದೆ. ಇಲ್ಲಿನ ವಿಶೇಷ ಏನಂದ್ರೆ ಸ್ವರ್ಣಗೌರಿಯನ್ನ ವಿಸರ್ಜಿಸುವ ವೇಳೆ ತವರು ಮನೆಯಿಂದ ಗಂಡನ ಮನೆಗೆ ಒಬ್ಬ ಹೆಣ್ಣು ಮಗಳು ಹೋಗುವ ವೇಳೆ ಹೇಗೆ ಕಣ್ಣೀರು ಸುರಿಸುತ್ತಾಳೋ ಹಾಗೆ ಸ್ವರ್ಣಗೌರಿ ವಿಸರ್ಜಿಸುವ ವೇಳೆ ಕಣ್ಣೀರಿನ ಮೂಲಕ ವಿದಾಯ ಹೇಳಲಾಗುತ್ತೆ. ಅಲ್ಲದೆ ಭಕ್ತರು ಬೇಡಿದ ವರವನ್ನ ತಾಯಿ ಬಹುಬೇಗ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇಲ್ಲಿನ ಭಕ್ತರದ್ದು ಆಗಿದೆ. ಅಲ್ಲದೆ ತಾಯಿಯ ವಿಸರ್ಜನೆ ಆದ 9 ದಿನಗಳ ಬಳಿಕ ಕಲ್ಯಾಣಿಯಲ್ಲಿ ಮೂಗುತ್ತಿ ಸಿಗುತ್ತೆ. ಇದನ್ನ ಭಕ್ತರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಒಟ್ಟಾರೆ ಹಲವು ವಿಶೇಷತೆ ಹಾಗೂ ವೈಶಿಷ್ಟ್ಯಗಳಿಂದಾಗಿ ರಾಜ್ಯದಲ್ಲಿ ಮಹತ್ವ ಎನಿಸಿರುವ ಮಾಡಾಳು ಗೌರಮ್ಮನ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಮುಕ್ತಾಯವಾಗಿದೆ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.